ಇದು ಸುಮಾರು 250 ವರ್ಷದಿಂದ ಮೇಲ್ಪಟ್ಟು ಇರುವಂಥ ಒಂದು ಮಾನ್ಯುಮೆಂಟ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಇದನ್ನು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಬಟ್ ಇದು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇದು ಪುರಾತತ್ವ ಇಲಾಖೆ ಬರುತ್ತೆ. ಜಿಯಾಲಜಿ. ನಿಮ್ಮ ಇದೇನು ಇದ್ರ ಬಗ್ಗೆ ಏನಾಗಿದೆ? ಈಗ ಇಲ್ಲಿ ಟನಲ್ ರೋಡ್ ಬರ್ತಾ ಇದೆ, 6 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕೊಟ್ಟಿದ್ದೀರಾ? ಏನಿದು ನಿಮ್ಮ ಅಭಿಪ್ರಾಯ? ಈಗ ಪ್ರಮುಖವಾಗಿ ತಾವು ಹೇಳಿದಾಗೆ ಸರ್, ಈಗೇನು ಲಾಲ್ಬಾಗ್ನಲ್ಲಿ ಇರ್ತಕ್ಕಂಥ ಈ ಒಂದು ಪುರಾತನವಾದ ಬಂಡೆ, ಇದನ್ನು ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದು ಆ್ಯಕ್ಚುಲಿ ಏನು ಅರ್ತ್ ಜೆನೆಸಿಸ್ ಆಯಿತು, ಸೊ ಆ ಸಂದರ್ಭದಿಂದ ಇರ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಒಂದು ಪೆನೆನ್ಸುಲರ್ ಜೆನೆಸಿಸ್ ಆಫ್ ರಾಕ್ ಅಂತ ಹೇಳಿ ಒಂದು ಮಾನ್ಯುಮೆಂಟ್ ಅಂತ ಹೇಳಿ 1975ನಲ್ಲಿ ಘೋಷಣೆ ಮಾಡಿದ್ದಾರೆ. 1975. ಹೌದು ಸರ್. ಅದಾದ ನಂತರ ಈ ಒಂದು ಟವರ್ ಮೇಲ್ಗಡೆ ಇರ್ತಕ್ಕಂಥದ್ದು ಕೆಂಪೇಗೌಡ ಟವರ್ ಇದೆ. ಅದು ನಮಗೆಲ್ಲ ಗೊತ್ತಿರೋ ಹಾಗೆ 200 ವರ್ಷಗಳ ಹಿಂದೆ ಕೂಡ ಏನು ನಾಡಪ್ರಭು ಕೆಂಪೇಗೌಡರು ಲಾಲ್ಬಾಗಿನ 4 ಮೂಲೆಗಳಲ್ಲಿ ಇರ್ತಕ್ಕಂಥ ಟವರಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಅವತ್ತಿಂದ ನಾವು ಆ್ಯಕ್ಚುಲಿ ಯಾವುದೇ ರೀತಿ ಬಂಡೆ ಪ್ರದೇಶದಲ್ಲಿ ಏನು ಸ್ಮಾಲ್ ಕ್ರಿವಿಸಸ್ ಇದ್ದರೆ ಅಲ್ಲಿ ಬೇಕಾದ ಗಿಡಗಳನ್ನ ಬೆಳೆಸ್ತಿದ್ರೆ ಅಂದರೆ ಬೇರೆ ಇದನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹೇಳಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸಲಹೆ ಮೇರೆಗೆ ಟನಲ್ ರೋಡ್ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಾಗಿ ಈಗ ಬೀಸ್ಮೇಲಿಂದ ನಮಗೆ ಆ್ಯಕ್ಚುಲಿ ಸಂಪೂರ್ಣವಾದಂಥ ಒಂದು ಏನು ಯೋಜನಾ ವಿವರಗಳನ್ನು ಕೊಡಲಿಕ್ಕೆ ಬೀಸ್ಮೇಲ್ ನಿರ್ದೇಶಕರು ಆ ಸ್ಪಾಟ್ನಲ್ಲಿ ಈಗ ಅದನ್ನು ಗುರುತು ಮಾಡಿದ್ದಾರೆ ಸರ್. ಎಷ್ಟು ಏರಿಯಾ ಬರುತ್ತೆ ಅದು, ಮತ್ತು ಅದು ಲಾಲ್ಬಾಗ್ ಮೇನ್ ಗೇಟ್ ಈ ಕಡೆ ಇದೆ. ಎಸ್ ಸರ್, ಲಾಲ್ಬಾಗ್ ಮೇನ್ ಗೇಟ್ ಏನು MTR ಗೇಟ್ ಇದೆ, ಅಲ್ಲಿಂದ ಆ್ಯಕ್ಚುಲಿ ಹೊರಟಂಥದ್ದು ಕೂಟಿಲಲ್ಲಿ ಹೊರಟು ಈ ಲಾಲ್ಬಾಗ್ ಸೌತ್ ಗೇಟ್ ಅಂದರೆ ಸಿದ್ದಾಪುರ ಗೇಟು ಅಲ್ಲಿಗೆ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಒಂದು ಮೇಯ್ನು ಶಾಫ್ಟ್ ರೀಸನ್ಗೆ ಬೇಕಾಗ್ತದೆ ಪ್ಲೇಸ್ ಅಂತ ಕೇಳಿದರೆ, ಮತ್ತು ಉಳಿದಂತೆ ಒಂದು ಎಕ್ಸಿಟು ಆಪ್ಕಾಮ್ಸ್ ಕಡೆಗೆ ಹೋಗುತ್ತೆ. ಇನ್ನೊಂದು ಆ್ಯಕ್ಚುಲಿ ನಮ್ಮ ಇದಿಲ್ಲ ಅಶೋಕ ಪಿಲ್ಲರಿಂದ ವೆಹಿಕಲ್ಸು ಒಳಗಡೆ ಬರಲಿಕ್ಕೆ ಟನಲ್ ಬೇಕು ಅಂತ ಕೇಳಿದ್ದಾರೆ ಸರ್. ಅದರ ನಿಖರವಾದಂಥ ಮಾಹಿತಿನ ಇಲ್ಲಿ ಗ್ರೌಂಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಅದನ್ನು ಬಹುಶಃ ನಾವು ಈಗ ಫೀಲ್ಡ್ ವಿಸಿಟ್ ಮಾಡಿದಾಗ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಎಷ್ಟು ಏರಿಯಾ ಹೋಗುತ್ತೆ, ಎಷ್ಟು ಏರಿಯಾ ಮಾರ್ಕ್ ಮಾಡಿದ್ದಾರೆ ಅಂತ ತಿಳಿಸ್ತೀವಿ. ಈ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಈಗ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಅಂದರೆ ಪ್ರಾಜೆಕ್ಟ್ ಅಂದರೆ ಒಂದು ಪತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ, ಏನು ಡೀಟೇಲ್ ಕೊಟ್ಟಿಲ್ಲ? ಡೀಟೇಲ್ ಏನು ನಮಗೆ ಕೊಟ್ಟಿಲ್ಲ ಸರ್. ನಿಮ್ಮ ಒಪಿನಿಯನ್ ಕೇಳಿದ್ದಾರೆ? ಒಪಿನಿಯನ್ ಅಂದರೆ ಆ್ಯಕ್ಚುಲಿ ಪ್ರಸ್ತಾವನೆ ರೆಡಿ ಮಾಡಿ ಅಂತ ಹೇಳಿದರೆ ನಾವಿನ್ನೂ ಕೂಡ ಪ್ರಸ್ತಾವನಾ ಹಂತದಲ್ಲಿದೆ. ಸೊ ಹಾಗಾಗಿ ಬೀಸ್ಮೇಲ್ ಅಧಿಕಾರಿಗಳು ಸಂಪೂರ್ಣವಾದ ವಿವರ ಕೊಟ್ಟ ನಂತರ ಮುಂದುವರಿತಾರೆ. ಅಲ್ಲ, ನೀವು ಅಧಿಕಾರಿಗಳಾಗಿ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಡಬೇಕು ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜಾಯಿಂಟ್ ಆಗಿ ಕೊಡಬೇಕು? ಇದು ಒಂಚೂರು ನಾನು ವೆರಿಫೈ ಮಾಡ್ತೀನಿ ಸರ್, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ಇದೊಂದು ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಎಷ್ಟು ವರ್ಷ ಸರ್ವಿಸ್? 15 ವರ್ಷ ಆಗಿ ಇನ್ನೂ ನಾಲೆಡ್ಜ್ ಬೇಕು ಅಂದರೆ ಅಲ್ಲ ಇಲ್ಲ ಸರ್, ಅಂದರೆ ಎಲ್ಲ ಪ್ರಸ್ತಾವನೆ ವಿಚಾರದಲ್ಲಿ ಸರಿ ಅಲ್ಲ, ಒಬ್ಬ ಅಧಿಕಾರಿಯಾಗಿ ಬಿಡಿ, ಸರ್ಕಾರ ಬರೋದು ಹೋಗೋದು ಅದು ಕಾಮನ್, ನೀವು ಪರ್ಮನೆಂಟ್ ಆಗಿರ್ತೀರ. ಕಾನೂನು ಅನ್ನೋದು ಎಲ್ಲರಿಗೂ ಕಾಮನ್ ಇರ್ತದೆ. ನಮ್ಮ ಪ್ರಶ್ನೆ ಜನಗಳ ಅನುಮತಿ ತಗೋಬೇಕು. ಏನೇ ಪ್ರಾಜೆಕ್ಟ್ ಮಾಡಬೇಕು ಅನುಮತಿ ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಪಾಯಿಂಟ್ ಅದು. ದೆನ್ BBMP ಅದರ್ ಥಿಂಗ್ಸ್ ಎಲ್ಲ ನೀವು ಆರ್ಟಿಕಲ್ಚರ್ ಕಾಪಾಡಬೇಕಾಗಿದೆ. ಫೋನ್ ಬಂದಿತ್ತಾ? ಪರ್ಮಿಷನ್ ಕೊಟ್ಟಿದ್ದೀರಾ? ಇಲ್ಲ, ಇನ್ನೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಈಗ ಅನೌನ್ಸ್ ಆಗಿದೆ, ಅದನ್ನು ವೆರಿಫಿಕೇಶನ್ ಆಗ್ತದೆ. ಮಾನ್ಯ ನಿರ್ದೇಶಕರು ಅಲ್ಲಿದ್ದಾರೆ ಸರ್, ಆ ಸ್ಪಾಟ್ನಲ್ಲಿ ಅದೆಲ್ಲ ವಿವರಗಳು. ಎಷ್ಟು ಡೆಪ್ತ್ ಹೋಗುತ್ತೆ ಈಗ ನೀವು ಹೇಳ್ತಾ ಇದ್ದೀರಾ? 300 ದಶಲಕ್ಷ ವರ್ಷ. ನನ್ಗೆ ಲೆಕ್ಕ ಗೊತ್ತಾಗಲ್ಲ, ನನಗೆ ಸೊನ್ನೆಗಳು ಲೆಕ್ಕ ಅಂತ ಲೆಕ್ಕ ಗೊತ್ತಿಲ್ಲ, ನನಗೆ ಸೊನ್ನೆಗಳು ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ. ಅಷ್ಟು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ಅದನ್ನ ಇವಾಗ ಜಿಯಾಲಜಿಕಲ್ ಆಫ್ ಸರ್ವೆ ಅವರು ಈ ರಾಕನ್ನು ಡ್ರಿಲ್ ಮಾಡಿದ್ರೆ ಇಷ್ಟು ವರ್ಷ ಹಳೇದಲ್ಲ, ಏನಾನ ಆಗುತ್ತೆ ಅಂತ ಏನಾನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ಎರಡನೇ ಪಾಯಿಂಟ್ ಕೊಟ್ಟಿಲ್ಲ, ಅದನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ಅವರು ಸ್ಪೇಸ್ ಎಷ್ಟು ಕೇಳಿದ್ದಾರೆ ನಿಮಗೆ? ಮತ್ತು ಮಾರ್ಕೆಟ್ ಆಗುತ್ತದಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಎಂಟ್ರಿ ಪಾಯಿಂಟಲ್ಲೇ ನಿಮ್ಗೆ ಗೊತ್ತಿದೆ ಪಾಪ, ಊಟಕ್ಕೋಸ್ಕರ ಬೆಂಗಳೂರಲ್ಲಿ ಇದು ಏನೋ ತಳ್ಳೋ ಗಾಡಿಗಳು ಇಟ್ಕೊಂಡವರು ಅಲ್ಲಿ ಶುರುವಾತಾರೆ. ನೀವು 6 ಎಕರೆ 60 ಎಕರೆ ಆಗ್ಬಿಟ್ರೆ ಲಾಲ್ಬಾಗ್ ಕಥೆ ಏನಾಗ್ತದೆ? ಇವೆಲ್ಲ ನೀವು ಅಲ್ಲ, ನೀವು ಅಧಿಕಾರಿಯಾಗಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಧಿಕಾರಿಯಾಗಿ ನೀವು ಇದನ್ನೆಲ್ಲ ಯೋಚನೆ ನೀವು ಇರಲ್ಲ, ನಾನು ಇರಲ್ಲ, ಇಬ್ಬರೂ ಇರಲ್ಲ. ಆದರೆ ನಾವು ಮಾಡಿರೋ ಆದೇಶಗಳು, ನೀವು ಮಾಡಿರೋ ಆದೇಶ 100 ವರ್ಷ ಆದರೂ ಉಳಿಯುತ್ತೆ, 1000 ವರ್ಷ ಆದರೂ ಉಳಿಯುತ್ತೆ. ಲಾಲ್ಬಾಗ್ ಅನ್ನೋದು ಪ್ರತಿಷ್ಠಿತವಾದಂಥದ್ದು. ನೀವು ಲಾಲ್ಬಾಗ್ ಶೋ ಮಾಡಬೇಕಾದ್ರೆ ನೋಡಿದ್ದೀರ, ಎಷ್ಟು ಸುಮಾರು ಒಂದು 20-30 ಲಕ್ಷ ಜನ ಮೇಲೆ ಬರ್ತಾರೆ.
ಇದನ್ನ ನೋಡೋಕ್ಕೋಸ್ಕರ ಬಂದು. ಮತ್ತೆ ಬೆಂಗಳೂರಿಗೆ ನೀವು ವಿಸಿಟಿಂಗ್ ಪ್ಲೇಸ್ ಯಾವುದಿದೆ? ಏನೂ ಇಲ್ಲ ರೀ. ಬೆಂಗಳೂರಿಗೆ ನೀವು ಯಾರೇ ಫಾರಿನರ್ಸು ಯಾರೇ ರಾಜ್ಯದವ್ರು ಬಂದರು ಬೆಂಗಳೂರಿಗೆ ಫಸ್ಟ್ ನೋಡಕ್ಕೆ ಬರೋದು ಲಾಲ್ಬಾಗ್, ವಿಧಾನಸೌಧ, ಇವೆರಡು ಬಿಟ್ಟರೆ ಬೇರೆ ಏನಿದೆ ನೋಡೋಕ್ಕೆ? ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನು ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋದು ನಮ್ದಲ್ಲ. ಇಲ್ಲಿನ ಜನ ಯಾರು ಬರ್ತಾ ಇದ್ದಾರಲ್ಲ, ಇಲ್ಲಿ ಕೂತಿರೋರೆಲ್ಲ ನೋಡಿ, ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಜನರೇಷನಿಂದ ವಾಕ್ ಮಾಡ್ತಾ ಇರೋರು, ಒಂದು 100 ವರ್ಷದಿಂದ ವಾಕ್ ಮಾಡ್ತಾರೆ. ಒಂಥರ ಅಟ್ಯಾಚ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವು ಅಧಿಕಾರಿಗಳಾದವರು ನೀವು ಏನೇ ಮಾಹಿತಿ ಬಂತು ನಿಮ್ಗೆ ಏನಿದೆ ಪ್ರಾಮಾಣಿಕವಾಗಿ ಅದನ್ನ ಕೊಡಬೇಕು. ನಾವು ನಮ್ಮ MP ಅವರು, ನಮ್ಮೆಲ್ಲ MLA ಅವರು ಎಲ್ಲರೂ ಕೂಡ ನಮ್ದಷ್ಟೇ ರಿಟೈಲ್ ಏನಿದೆ ಕೊಡಿ. ಇದು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಲ್ಲಕ್ಕೂ ಸಂಬಂಧಪಟ್ಟಿದೆ. ಇದು ಈಗಾಗಲೇ ಟೆಂಡರ್ ಕರೆದು ಬಿಟ್ಟಿದ್ದಾರೆ. ನೋವಿನ ಸಂಗತಿ ಅಂದರೆ ಫಸ್ಟು ಆ್ಯಕ್ಚುಲಿ ನಿಮ್ಮ ಅನುಮತಿ ತಗೊಂಡು ಡಿಪಾರ್ಟ್ಮೆಂಟ್ ಓಕೆ ಮಾಡಿದ್ಮೇಲೆ ಅದು ಪರಿಸರ ಇಲಾಖೆಗೆ ಹೋಗಬೇಕು. ಇದೆಲ್ಲ ಆದಮೇಲೆ ಟೆಂಡರ್ ಕರಿಬೇಕಾಯ್ತು. ಇಲ್ಲಿ ಉಲ್ಟಾ ಆಗಿದೆ. ಟೆಂಡರ್ ಕರೆದು ಬಿಟ್ಟಿದ್ದಾರೆ. ಅವಾಗ 3 ಸರಿ ಫೇಲ್ ಆಗಿದೆ. 4ನೇ ಸರಿ ಕರೆದಿದ್ದಾರೆ. ಇನ್ನು ಪರ್ಮಿಷನ್ನೇ ಆಗಿಲ್ಲ. ಏನು ಪರ್ಮಿಷನ್ ಕೊಟ್ಟಿಲ್ಲ. ಯಾವ ಇಲಾಖೆ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಇದು ಭಾಳ ಸೆನ್ಸಿಟಿವ್ ವಿಚಾರ. ಲಂಗ್ ಸ್ಪೇಸ್ ಇರುವಂಥದ್ದು ಬೆಂಗಳೂರಿಗೆ ಇದು ಆಕ್ಸಿಜನ್ ಸೆಂಟರ್ ನಂಬರ್ 1. ಬೆಂಗಳೂರಿಗೆ ಆಕ್ಸಿಜನ್ ಸೆಂಟರಲ್ಲಿ ನಂಬರ್ 1. 2 ಕಬ್ಬನ್ ಪಾರ್ಕ್ ನಂಬರ್ 2 ಎರಡೇ ಇರೋದು. ಇದು ಬಿಟ್ಟರೆ ಇನ್ನು ಬೇರೆ ಯಾವುದು ಆಕ್ಸಿಜನ್ ಸೆಂಟರ್ ಅಲ್ಲಲ್ಲೇ ಸ್ಪಾಟ್ ಇದೆ. 1 ಎಕರೆ, ಅರ್ಧ ಎಕರೆ, ಅದರ್ಸ್ ನಾಟ್ ಎ ಸ್ಪಾಟ್ ಉಳಿಬೇಕು. ಅದಕ್ಕೋಸ್ಕರ ನೀವು ಅಭಿಪ್ರಾಯ ಕೊಡಬೇಕಾದ್ರೆ ಜನಸಾಮಾನ್ಯರು ಇವರ ಅಭಿಪ್ರಾಯ, ವಾಕರ್ಸ್ ಅಸೋಸಿಯೇಷನ್ ಅಂತಿದೆ, ಮಕ್ಕಳೆಲ್ಲ ನೋಡಿ ಓಡಾಡ್ತಾ ಇದ್ದಾರೆ. ಇವರೆಲ್ಲ ಅಭಿಪ್ರಾಯ ತಗೊಂಡು ಜನಾಭಿಪ್ರಾಯನೂ ಹೇಳಬೇಕು, ನೀವು ಕಾನೂನು ಏನಿದೆ ಹೇಳ್ಬೇಕು. ಅದಾದ್ಮೇಲೆ ಇಂಜಿನಿಯರ್ ಸೆಕ್ಷನ್ ಎಲ್ಲ ಎಲ್ಲಿ